ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆಲ್ರೆಡಿ ನಾನು ಹೈಲೈಟ್ಸಲ್ಲಿ ತೋರಿಸ್ಬಿಟ್ಟಿದ್ದೀನಿ ಏನೇನು ಇವತ್ತಿನ ಹೈಲೈಟ್ಸ್ ಅಂತ ಹೇಳ್ಬಿಟ್ಟು. ಹೊರಗಡೆ ಹೋದ್ವಿ. ಹೊರಗಡೆ ಅನ್ನೋದಕ್ಕಿಂತ ಊರಿಗೆ ಹೋದ್ವಿ. ಊರಲ್ಲಿ ನಮ್ಮ ಅತ್ತಿಗೆ ಅವ್ರದ್ದು ಭೂಮಿ ಪೂಜೆ ಇತ್ತು. ಹಂಗಾಗಿ ಆನ್ ದಿ ವೇ ನಾವು ನೋಡಿ ಜೈಂಕಲ್ ಬೆಟ್ಟಕ್ಕೆ ಹೋಗಿದ್ದೀವಿ. ಅನ್ಕೊಂಡೇ ಇರಲಿಲ್ಲ ನಾವು ಹೋಗ್ತೀವಿ ಅಂತ. ನನಗೆ ಒಂದು ಬೇಸಿಕ್ ಒಂದು ಐಡಿಯಾನೂ ಇರಲಿಲ್ಲ ನಾವು ಅಲ್ಲಿಗೆ ಹೋಗ್ಬೋದು ಅಂತನೂ. ಸೊ ನನ್ನ ಹಸ್ಬೆಂಡು ಮಂಗಳಾರತಿ ಕಾಯಿ ಬಾಳೆಹಣ್ಣೆಲ್ಲ ತೊಗೊಳ್ತಾ ಇದ್ದಾರೆ. ಬಂದಿದ್ದ ಉದ್ದೇಶ ಒಂದೇ, ತುಂಬ ದಿನ ಆಗಿತ್ತು ಒಂದು, ಮತ್ತು ನಾವು ಕಾರ್ಗೆ ಪೂಜೆ ಮಾಡಿಸ್ಕೊಂಡಿರಲಿಲ್ಲ ಇಲ್ಲಿ ಮೇನು. ಸೊ ಆ ಒಂದು ಉದ್ದೇಶ ನನಗೆ ಭಾಳ ಖುಷಿ ಕೊಡ್ತು. ಅಂದ್ಕೊಂಡಿರಲಿಲ್ಲ, ಬಟ್ ದೇವ್ರ ಅನುಗ್ರಹ ಇದ್ದರೆ ನಾವು ಹೋಗ್ಬೇಕು ಅಂತಂದರೆ ಹೆಂಗಾದರೂ ಕರೆಸ್ಕೊಳ್ತಾನೆ ಅಂತಾರಲ್ಲ ಹಂಗೆ. ಯಾಕಂದರೆ ಅರಸೀಕೆರೆ ಹತ್ರ ಹೋಗ್ತಾ ದಾರಿ ಏನಿದೆ ಸಿಟಿ ಒಳಗಡೆ ಬರಬೇಕಿತ್ತು, ಫ್ಲೈಓವರ್ ಮೇಲೆ ಬಿಟ್ಟಿರಲಿಲ್ಲ. ಬಟ್ ಇವಾಗ ಔಟರ್ ರಿಂಗ್ ರೋಡ್ ಓಪನ್ ಆಗಿರೋದ್ರಿಂದ ಏನು ಒಂದು 5 ಮಿನಿಟ್ಸಲ್ಲಿ ಟೆಂಪಲ್ ಬಂದೇ ಬಿಟ್ವಿ. ಅಂದರೆ ಆ ಮೇನ್ ರೋಡಿಂದ. ಅದು ಫಸ್ಟ್ ಟೈಮ್ ಬಂದಿತ್ತು ಆ ರೋಡಲ್ಲಿ. ಭಾಳ ಹತ್ರ ಅನ್ನಿಸ್ತು ನನಗಂತೂ. ನೋಡಿ ಅದ್ದೂರಿಯಾಗಿ ನಮ್ಮದು ಕಾರ್ ಕೂಡ ಪೂಜೆ ಆಗ್ತಾ ಇದೆ. ಎಲ್ಲದಕ್ಕೂ ದೇವ್ರ ಆಶೀರ್ವಾದ ಇರಬೇಕು. ಅಂದ್ಕೊಂಡಿರ್ತೀವಿ ಇಷ್ಟೊಂದು ಸರ್ತಿ ಹೋಗೋಣ ಅಂತ ಹೋಗೋದಕ್ಕೆ ಆಗಿರಲಿಲ್ಲ. ನಾವಂತೂ ಈ ದೇವ್ರಿಗೆ ಭಾಳ ನಡ್ಕೊತೀವಿ. ಇನ್ನೊಂದೇನು ಗೊತ್ತಾ ಸೀಕ್ರೆಟು, ನನಗೆ ತುಂಬ ವರ್ಷದಿಂದ ಅಂದರೆ ಮಕ್ಕಳಾಗಿರಲಿಲ್ಲ, ಬಟ್ ಈ ದೇವ್ರಿಗೆ ನಡ್ಕೊಂಡು ಒಂದು 9 ಪೌರ್ಣಮಿ ಬೆಟ್ಟಕ್ಕೆ ಹತ್ತಿದ್ದಾರೆ ನನ್ನ ಹಸ್ಬೆಂಡು. ಪಾಪ ಉದ್ದೇಶ ಒಳ್ಳೇದಾಗಿದ್ರೆ ನಾನಂತೂ ನಂಬಿರೋದು ಒಂದೇ, ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ನಾವು ಬೆಟ್ಟಕ್ಕಂತೂ ಹತ್ತಕ್ಕಾಗಲ್ಲ ಪಾಪು ಇರೋದ್ರಿಂದ. ಅಲ್ಲೇ ಕೆಳಗಡೆ ಪಾದ ಇರುತ್ತಲ್ವಾ, ಅಲ್ಲಿ ಒಂದು ಹೊತ್ಗಡ್ಡೆ ಬೆಳಗ್ಗೆ ಕರ್ಪೂರ ಅಂಟಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಕೆಳಗಡೆನೂ ಕೂಡ ಪೂಜೆ ಮಾಡಿದ್ವಿ, ಇಲ್ಲಿ ಮೇಲ್ಗಡೆ ಕೂಡ ಒಂಚೂರು ಉದ್ಗಡ್ಡೆ ಕರ್ಪೂರ ಅಂಟಿಸ್ಬಿಟ್ಟು ಹೋಗೋಣ ಅಂತ ಬರ್ತಾ ಇದೀವಿ. ನನ್ನ ಮಗಂತ ಮೆಟ್ಲೆಲ್ಲ ಹತ್ತುತ್ತಿರೋದು, ಓಡಾಡ್ತಿರೋದು ಬಹಳ ಖುಷಿ. ಅದಕ್ಕೆ ನಾನು ಕೂದಲು ಕೊಡೋದಕ್ಕೆ ಬಂದಿದ್ದೆ. ಇಲ್ಲಿ ನಾವು 101 ಎಡೆ ಮಾಡಿದ್ವಿ ಲಾಸ್ಟ್ ಟೈಮು. ಆವಾಗಲೇ ಅನ್ಸುತ್ತೆ ಬಂದಿದ್ದು. 101 ಎಡೆ ಮಾಡಿ ಗಂಗಮ್ಮನ್ ಮಾಡಿ ನನ್ನ ಮಗನಿಗೆ ಕೂದಲು ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ನಾವು ಹಂಗಂತಾನೆ ಅರ್ಸ್ಕೊಂಡಿದ್ವಿ 101 ಎಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಮ್ಮ ಸುತ್ತಲರೆಲ್ಲ ಸುಮಾರು ಜನ ಈ ಥರ ಇಟ್ಕೊತಾರೆ. ಗಂಗಮ್ಮನ್ ಮಾಡಿ 1001 ಎಡೆ ಇಡ್ತಾರೆ, 101 ಎಡೆ ಇಡ್ತಾರೆ, ಈ ಥರ ಎಲ್ಲ ಮಾಡ್ಕೊತಾರೆ ಅವ್ರವ್ರ ನಂಬಿಕೆ. ಸೊ ಈ ವಿಡಿಯೋ ಮುಖಾಂತರ ಯಾರ್ಯಾರೆಲ್ಲ ನೋಡೇ ಇಲ್ಲ ಜೈಂಕಲ್ ಬೆಟ್ಟನ, ಸೊ ಅವ್ರಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ, ಯಾವುದೇ ರೀತಿ ತೊಂದರೆ ಆಗ್ದಂಗೆ ಕಾಪಾಡಲಿ ಭಗವಂತ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಾವಿಲ್ಲಿಂದ ಸ್ವಲ್ಪ ಹೊತ್ತು ಕೂತಿದ್ದು ಆ್ಯಸ್ ಯೂಶಲ್ ಹೊರಡ್ಬೇಕಿತ್ತಲ್ವ, ಹೊರಟ್ವಿ. ನೋಡಿ ಗೋಪುರ ಅಂತೂ ವಿಡಿಯೋ ಮಾಡ್ತಾ ಇದ್ರೆ ಕೂತ್ಕೊಂಡು ನೋಡ್ತಾ ಇದ್ರೆ ಆಕಾಶದೊಳಗಡೆನೆ ಇದೆ ಏನೋ ಥರನೇ ಅನ್ನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬನ್ನಿ ಬೆಟ್ಟ ಹತ್ತನ, ಬೆಟ್ಟ ಹತ್ತನ ಎಲ್ಲ ಪೂಜೆ ಮಾಡಿಕೊಂಡು ಪಾದಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನೇನು ಟೈಮ್ ಬೇರೆ ಆಗಿತ್ತು. ಬೆಳಗ್ಗೆ ಚೆನ್ನಾಗಿ ತಿಂದಿದ್ವಿ. ಹಂಗೆ ಇಲ್ಲಿ ಪ್ರಸಾದ ಕೂಡ ಇರುತ್ತೆ. ಊಟ ಮಾಡೋದಕ್ಕೇನು ಹೋಗ್ಲಿಲ್ಲ, ಯಾಕಂದರೆ ಅವಾಗಷ್ಟೇ ಒಂದು 1/2 hour ಬಿಫೋರ್ ಅಷ್ಟೇ ನಾವು ಟಿಫನ್ ಮಾಡಿದ್ದು. ಅಲ್ಲೂ ಕೂಡ ದಿನ ಪ್ರಸಾದ ಇರುತ್ತೆ. ಎಕ್ಸ್ಪೆಷಲಿ ಅಲ್ಲಿ ಮೊಳಕೆ ಕಾಳು ಸಾಂಬಾರು ರೈಸು ಇದು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನೊಂದು 3-4 ಸರ್ತಿ ಊಟ ಮಾಡಿದ್ದೀನಿ ಅಲ್ಲಿ ಲಂಚ್ ಟೈಮಲ್ಲಿ. ಆ ಟೈಮ್ಗೆ ಹೋದರೆ ಸುಮಾರು ಹೊತ್ತು ಊಟ ಅಂತೂ ನಡೆಯುತ್ತೆ. ಇನ್ನು ಪೌರ್ಣಮಿಲಂತೂ ಸಂಜೆ ತನಕ ಊಟ ನಡೆಯುತ್ತೆ. ಯಾವ ಊರಿಗೆ ಹೋಗ್ತಾ ಇದೆಯಾ? ಅತ್ತೆ ಊರ ಅಜ್ಜಿ ಊರ ಮಗನೆ? ಯಾವ ಊರ ಮಗನೆ? ಜೋತತ್ತೆ ಊರಿಗೆ ಹೋಗ್ತಾ ಇದೆಯಾ? ನೀನು ಒಬ್ಬನೇ ಇರ್ತೀಯ ಅಲ್ಲಿ? ಬಿಟ್ಟು ಬರ್ತೀವಿ? ಇರಲ್ಲ. ಇದು ಎಷ್ಟು ವರ್ಷದ ಕರ? 1 ವರ್ಷದ? 1.5 ವರ್ಷದ? 14 ತಿಂಗಳು ಅಂದರೆ ವರ್ಷದ ಮೇಲೆ 2 ತಿಂಗಳು. ಹೌದಾ? ಇದು ನಮ್ಮ ಅತ್ತಿಗೆ ಮನೆದು ಕರು. ಲಾಸ್ಟ್ ಟೈಮ್ ಬಂದಾಗ ಇದನ್ನು ಸಣ್ಣ ಕರು ಆಗಿತ್ತು. ಆಲ್ರೆಡಿ ಇದು ಗಬ್ಬಾಗಿದೆಯಂತೆ. ಮತ್ತೆ ಇವ್ರದ್ದು ಹಸು ಕರುಗಳೆಲ್ಲ ಹಿಂಗೆ ತುಂಬ ಚೆನ್ನಾಗಿ ಸಾಕ್ತಾರ. ಏನು 1 ವರ್ಷ 1.5 ವರ್ಷ ಸಾಕಿದ್ರೆ ಸಾಕು, ಮತ್ತೆ ಅದು ಕರು ಹಾಕೋ ಲೆವೆಲಿಗಂತೂ ಬಂದ್ಬಿಡುತ್ತೆ. ಭಾಳ ಚೆನ್ನಾಗಿ ನೋಡ್ಕೊತಾರೆ. ಯಾಕಂದ್ರೆ ಇರೋದು ಡೈರಿ ಕೂಡ ಇದೆ. ಇಲ್ಲಿ ಭೂಮಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಯೂಶಲಿ ಗುದ್ಲಿ ಪೂಜೆ ಮಾಡ್ಬೇಕಾದ್ರೆ ಗಂಗಮ್ಮನೆಲ್ಲ ತರ್ತಾರೆ ದೇವಸ್ಥಾನದ ಹತ್ರ. ಪೂಜೆ ಮಾಡಿಕೊಂಡು ಕಳಸನ ಒಂದು ಚಿಕ್ಕ ಹುಡುಗಿ ಕೈಲಿ ಒರೆಸ್ತಾರೆ. ಗಂಗೆನ ಒಂದು 3 ಜನ ಹೊತ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಆ ಪ್ರೊಸೆಸ್ ನಡೀತಾ ಇದೆ. ನಾನು ಕೂಡ ಬಂದಿದ್ದೆ ಮಗಳು ಮಲಗಿಸ್ಬಿಟ್ಟು. ಬಟ್ ಭಾಳ ಹೊತ್ತವಳು ಮಲಗಲೇ ಇಲ್ಲ. ನಾನು ಈ ಕಡೆ ಬಂದಮೇಲೆ ಒಂದು 15 ನಿಮಿಷ ಆಗಿದೆ ನಾನು ಬಂದಷ್ಟೇ. ಅಷ್ಟೊತ್ತಿಗೆ ಎದ್ಬಿಟ್ಟು ಅಳ್ತಾ ಇದ್ಲು. ಮತ್ತೆ ವಾಪಸ್ ಹೋಗ್ಬಿಟ್ಟು ಅವಳನ್ನು ಕೂಡ ಕರ್ಕೊಬಂದೆ. ಬೆಳಗ್ಗೆ ಚಳಿ ಇರುತ್ತೆ, ಬಟ್ ಸ್ಟಿಲ್ ಅವಳನ್ನ ನೀಟಾಗಿ ಕವರ್ ಮಾಡಿಬಿಟ್ಟು ಸಮಾಧಾನ ಎಲ್ಲಿರುತ್ತೆ ಹೇಳಿ. ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ವಾ, ಇಲ್ಲಿ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಅವಳನ್ನ ಹೊರಟ್ವಿ. ಅಲ್ಲಿಂದ ಅಲ್ಲಿಗೆ ಒಂದು ಸ್ವಲ್ಪ ದೂರ ಒಂದು 5 minutes ವಾಕಬಲ್ ಅವ್ರದ್ದು ಸೈಟ್ ಹತ್ರ. ಎಲ್ಲ ಮುಗಿಸ್ಕೊಂಡು ನೋಡಿ ಭೂಮಿ ಪೂಜೆ ಅದ್ದೂರಿಯಾಗಿ ಏನೋ ಐನಾರು ಕೊಟ್ಟಿದ್ರು ಟೈಮ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಮುಗಿಸ್ಬೇಕು ಅಂತ 6:15 ಮುಗಿದು ಹೋಗ್ಬಿಡ್ತು. 6:20 ತನಕ ಟೈಮ್ ಇತ್ತು ಆ್ಯಕ್ಚುಲಿ ಅವ್ರಿಗೆ.
ಯಾವುದೇ ಒಳ್ಳೆ ಕೆಲಸ ಆಗಲಿ ಒಂದು ಆ ಟೈಮ್ ಏನು ಹೇಳಿರ್ತಾರಲ್ವ ಆ ಟೈಮಲ್ಲಿ ಮುಗಿಸಿದ್ರಂತೂ ಭಾಳ ಸಮಾಧಾನ ಅಲ್ವಾ. ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಬಾಯ್.